ಫ್ರೆಂಡ್ಸ್, ತುಂಬ ದಿನಗಳಿಂದ ಇದೊಂದು ಕಾಮೆಂಟ್ ಬರ್ತಾ ಇತ್ತು. ಈ ಬಿಳಿ ಹುಳ ಮತ್ತು ಕಪ್ಪು ಹೇನುಗಳಿಗೆ ಏನು ಮಾಡೋದು, ಮೆಡಿಸಿನನ್ನು ಹೇಳಿ ಅಂತ. ಇವತ್ತು ನಾನು ಅದರ ಪರಿಣಾಮಕಾರಿಯಾದಂಥ ಔಷಧಿಯನ್ನು ನಾನು ಹೇಳ್ತೀನಿ, ಮತ್ತು ಅದನ್ನು ಹೇಗೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಲೂ ಹೇಳ್ತೀನಿ. ಅದು ಹೇಗೆ ಬರುತ್ತೆ ಅಂದರೆ, ಎಲ್ಲಿ ಯಾವ ಪ್ರದೇಶದಲ್ಲಿದ್ದಾಗ ಅದು ಬರುತ್ತೆ, ಯಾವ ಟೈಮಲ್ಲಿ ಹೆಚ್ಚು ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತು ಯಾವ ಪ್ರಮಾಣದಲ್ಲಿ ನಾವು ಅದನ್ನು ಸ್ಪ್ರೇ ಮಾಡಬೇಕು, ಯಾವಾಗ ಸ್ಪ್ರೇ ಮಾಡಬೇಕು, ಮತ್ತು ಕೀಟ ಬರದೇ ಇರೋವಾಗ ಅದನ್ನು ಸ್ಪ್ರೇ ಮಾಡ್ಬೋದಾ, ಕೀಟ ಬರದೇ ಇರೋವಾಗ ನಾವು ಯಾವ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು, ಮತ್ತು ಮಣ್ಣಿಗೆ ಹಾಕೋದಾದರೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಎಲ್ಲ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಮತ್ತು ಅದು ಯಾವ್ಯಾವ ಕೀಟಗಳಿಗೆ ಬರುತ್ತೆ, ನಾನಿವತ್ತು ತೋರಿಸುವಂಥ ಪೆಸ್ಟಿಸೈಡು ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಮಾಡಿರೋದು, ತುಂಬ ಈಸಿಯಾಗಿ ಎಲ್ಲರಿಗೂ ಸಿಗುತ್ತೆ. ಅದನ್ನು ನಾವು ಯಾವ್ಯಾವ ಕೀಟಗಳಿಗೆ ನಾವು ಅದನ್ನು ಉಪಯೋಗ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ನೀವು ಲೈಕ್ ಮಾಡೋದ್ರಿಂದ ನನಗೂ ಸ್ಫೂರ್ತಿ ಬರುತ್ತೆ, ಮತ್ತು ಯೂಟ್ಯೂಬ್ ಮತ್ತಷ್ಟು ಜನರಿಗೆ ಇದನ್ನು ಸ್ಪ್ರೆಡ್ ಮಾಡತ್ತೆ. ಹಾಗಾಗಿ ಲೈಕ್ ಕೂಡ ಮಾಡಿ. ಈ ರೀತಿ ಕೀಟಗಳಿಗೆ ಏನು ಮಾಡಬೇಕು ಅಂತ ಒಂದಷ್ಟು ಜನರಿಗೆ ಕಲಿಸಿರುತ್ತೆ, ಅವರು ಕೂಡ ತಿಳ್ಕೊಳ್ಳಿ. ನೋಡಿ, ಇದು ಟೊಮೆಟೊ ಗಿಡ. ಈ ಟೊಮೆಟೊ ಗಿಡಕ್ಕೆ ತುಂಬಾ ಬಂದಿತ್ತು. ಅದು ಯಾಕಂದರೆ ಈ ಜಾಗದಲ್ಲಿ ಬಿಸಿಲು ಬರ್ತಾ ಇರಲಿಲ್ಲ. ಬಿಸಿಲು ಬರದೇ ಇರುವಂಥ ಜಾಗದಲ್ಲಿ, ಮತ್ತು ಈ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರುತ್ತೆ. ಬಿಸಿಲು ಬರದೇ ಇರುವಂಥ ಜಾಗದಲ್ಲಿ ಹೆಚ್ಚು ಈ ಕೀಟಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಆದಾಗ ಈ ಗಿಡವನ್ನು ನಾವು ಕಿತ್ತು ಎಸಿಬೇಕಾಗತ್ತೆ. ಅಂದರೆ ತುಂಬ ಹೆಚ್ಚು ಪ್ರಮಾಣದಲ್ಲಿ ಬಂದಾಗ ಆ ಕಟಿಂಗನ್ನೇ ನಾವು ತೆಗೆದು ಎಲ್ಲಾದರೂ ದೂರ ಎಸಿಬೇಕಾಗತ್ತೆ. ನೋಡ್ಬೋದು, ಇದು ಬದನೆ ಗಿಡ. ಇಲ್ಲೂ ಕೂಡ ಅಷ್ಟೊಂದು ಬಿಸಿಲು ಬರ್ತಾ ಇರಲಿಲ್ಲ, ಇಲ್ಲಿ ಕೂಡ ಬಂದಿದೆ ನೋಡ್ಬೋದು. ಅದ್ರ ಜೊತೆ ಇರುವೆ ಕೂಡ ಬರುತ್ತೆ. ಇರುವೆಗಳು ಆ ಕೀಟವನ್ನು, ಅದು ರಸ ಇರತ್ತಲ್ಲ, ರಸಗಳನ್ನು ಬಿಡುತ್ತೆ. ಅದು ಆ ರಸ ಸಿಹಿಯಾಗಿರುತ್ತೆ, ಅದನ್ನು ತಿನ್ನೋಕೆ ಇರುವೆಗಳು ಬರುತ್ತೆ. ಹಾಗಾಗಿ ಆ ಇರುವೆಗಳು ಮತ್ತು ನಮ್ಮ ಎಲ್ಲ ಗಿಡಗಳಿಗೂ ಅದನ್ನು ಸ್ಪ್ರೆಡ್ ಮಾಡುತ್ತೆ. ಹಾಗಾಗಿ ನಾವು ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳದೆ ಹೋದರೆ ನಮ್ಮಲ್ಲಿರುವಂಥ ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗಿ ಎಲ್ಲ ಗಿಡಗಳನ್ನು ಅದು ರಸ ಹೀರಿ ಸಾಯಿಸೇ ಬಿಡುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ನಾವು ಅದು ಪಾಟಲ್ಲಿದ್ದರೆ ಬಿಸಿಲು ಬರುವಂಥ ಜಾಗದಲ್ಲಿ ಇಡಬೇಕು ಆ ಗಿಡವನ್ನು. ಹಾಗೆ ನೋಡ್ಬೋದು, ಈ ರೀತಿ ತುಂಬ ಜಾಸ್ತಿ ಬಂದಾಗ ನೋಡಿ, ಈ ರೀತಿ ಒಂದು ಸಾರಿ ಫೋರ್ಸಲ್ಲಿ ನೀರನ್ನು ಸ್ಪ್ರೇ ಮಾಡಿದರೆ ಆ ಕೀಟಗಳು ಒಂದಷ್ಟು ಸತ್ತು ಹೋಗಿಬಿಡತ್ತೆ, ಬಿದ್ದು ಹೋಗಿಬಿಡತ್ತೆ. ನೋಡಿ, ಈ ರೀತಿ ಮಾಡಬೇಕು. ಫೋರ್ಸಲ್ಲಿ ನೀರು ಬಿಡ್ತಾ ಇರಬೇಕು. ನಾವು ಈ ರೀತಿ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಮತ್ತೊಂದು ಉಪಯೋಗ ಏನು ಅಂದರೆ, ಆ ಎಲೆಗಳ ಮೇಲೆ ಧೂಳೆಲ್ಲ ಇದ್ದರೆ ಕ್ಲೀನ್ ಆಗುತ್ತೆ, ಮತ್ತು ಕೆಲವೊಂದು ಫಂಗಸ್ ಎಲ್ಲ ಅದು ಬಿದ್ದು ಹೋಗುತ್ತೆ. ಹಾಗಾಗಿ ನಾವು ಎಲೆಗಳ ಮೇಲೆ ಚೆನ್ನಾಗಿ ನೀರನ್ನು ಸ್ಪ್ರೇ ಮಾಡಬೇಕು. ಕೆಳಗಡೆ ಎಲೆಯ ಕೆಳಭಾಗದಲ್ಲಿ ಕೀಟಗಳು ಹೆಚ್ಚಾಗಿರುತ್ತೆ, ಅಲ್ಲೂ ಕೂಡ ನಾವು ಸ್ಪ್ರೇ ಮಾಡಬೇಕು. ಇದು ನಾನು ಬರೀ ನೀರಿಂದ ಆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ, ಅಂದರೆ ತೊಳಿತಾ ಇದ್ದೀನಿ ಅಂತಲೇ ಹೇಳ್ಬೋದು. ಈ ರೀತಿ ಮತ್ತೆ ಮತ್ತೆ ಮಾಡ್ತಾಯಿರಿ, ಆಗ ಕೀಟಗಳು ಹತೋಟಿ ಆಗತ್ತೆ, ಬರೋಲ್ಲ. ಬಂದರೂ ಕೂಡ ಕಂಟ್ರೋಲ್ ಮಾಡೋ ಮೆಥಡು ಇದು ಮೊದಲನೇ ಮೆಥಡು. ಹಾಗೆ ನೋಡಿ, ಇದು ನಾನಿಲ್ಲಿ 1 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. 1 ಲೀಟ್ರ್ ನೀರಲ್ಲಿ ನಾನು ಕೀಟ ಬಂದಾಗ ಹೇಳೋದನ್ನು ಮೊದಲಿಗೆ ತೋರಿಸ್ತೀನಿ, ಅದು ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ. ನೋಡ್ಬೋದು, ಇದು ಟರ್ಮರಿಕ್ ಅಂದರೆ ಅರಿಶಿನ, ಮನೆಯಲ್ಲೇ ಇರುವಂಥ ಆರ್ಗ್ಯಾನಿಕ್ ಅರಿಶಿನ. ಮನೆಯಲ್ಲಿ ಕೂಡ ಚೆನ್ನಾಗಿ ನಾವು ಅರಿಶಿನವನ್ನು ಬೆಳ್ಕೊಬೋದು. ಅದು ನನ್ನ ಚಾನಲಲ್ಲಿ ಇದೆ, ನೀವು ಬೇಕಾದರೆ ನೋಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಪೆಸ್ಟಿಸೈಡು ಮತ್ತು ಫರ್ಟಿಲೈಸರ್ ಎಲ್ಲ ಬೇಕಾದರೆ ಆನ್ಲೈನ್ ಲಿಂಕ್ ಅಂತ ಹಾಕ್ತೀನಿ, ತರಿಸ್ಕೊಳ್ಳಿ. ಹಾಗೆ ನೋಡಿ, ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಯಾವುದಾದ್ರೂ ಡಿಟರ್ಜೆಂಟ್ ಪೌಡರ್ನ ತೊಗೊಂಡಿದ್ದೀನಿ, ಇಲ್ಲ ಸೋಪ್ ಆಯಿಲ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಪೌಡರ್ ಇಲ್ಲ ಅಂದರೆ ಅದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಾನು ಇಲ್ಲಿ 1 ಲೀಟ್ರಿಗೆ 1 ಸ್ಪೂನು ಇವೆರಡನ್ನೂ ತೊಗೊಂಡಿದ್ದೀನಿ. ಕೀಟ ಬಂದಾಗ ನಾವು ಸ್ವಲ್ಪ ಸ್ಟ್ರಾಂಗಾಗಿ ಸ್ಪ್ರೇ ಮಾಡಬೇಕಾಗತ್ತೆ, ಆದರೆ ಗಿಡಗಳಿಗೆ ಅಷ್ಟೊಂದು ಇಫೆಕ್ಟ್ ಆಗಲ್ಲ, ಅಂದರೆ ಗಿಡ ಸಾಯಲ್ಲ ನಾವು ಈ ರೀತಿ ಮಾಡೋದಾದರೆ. ಆದರೆ ಇದನ್ನು ನಾವು ತುಂಬ ಸೂಕ್ಷ್ಮವಾದ ಗಿಡಗಳಿಗೆ ಸ್ಪ್ರೇ ಮಾಡೋ ಹಾಗಿಲ್ಲ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಇದಕ್ಕೆ ನಾವು ಇದನ್ನು 1 ಗಂಟೆಗಳ ಕಾಲ ಹೀಗೆ ಇಡ್ತೀನಿ. ಅದು ಆ ಸೋಪಿನ ನೀರು, ಅರಿಶಿನದಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಟುಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ, ಕೆಂಪಾಗುತ್ತೆ, ಅರಿಶಿನ ಹೋಗಿ ಕೆಂಪಾಗತ್ತೆ. ಅಷ್ಟು ಆದಮೇಲೆ ನಾನಿಲ್ಲಿ 1 ಗಂಟೆಗಳ ಕಾಲ ಅದನ್ನು ಹಾಗೆ ಇಟ್ಟು ಇದಕ್ಕೆ ಹುಳಿಯಾಗಿರುವಂಥ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆನ
ಬೆರೆಸ್ತಾ ಇದ್ದೀನಿ. ಈ ಮಜ್ಜಿಗೆ ಕೀಟನಾಶಕ ಹೌದು, ಫರ್ಟಿಲೈಸರ್ ಹೌದು, ಮತ್ತು ಗಿಡಗಳಿಗೆ ಒಂದು ರೀತಿ ಇಮ್ಯುನಿಟಿ ಕೂಡ ಕೊಡುತ್ತೆ. ಹಾಗಾಗಿ ಈ ಮಜ್ಜಿಗೆಯನ್ನು ಕೂಡ ನಾನು 1 ಗ್ಲಾಸಷ್ಟು, ಒಂದು 10-20 ml ಆಗ್ಬೋದು ಅಷ್ಟನ್ನು ತಗೊಂಡಿದ್ದೀನಿ. ಇದೇ ಪ್ರಮಾಣದಲ್ಲಿ ನಾನು ಹಾಕ್ಕೊಂಡು ಇದನ್ನು ಸೋಸ್ಕೊಂಡು ಕೀಟ ಬಂದಿರುವಂಥ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ. ನಾವು ಎಳೆಯ ಅಡಿಭಾಗದಲ್ಲಿ ಕಾಂಡಗಳಿಗೆ ಎಲ್ಲ ಸ್ಪ್ರೇ ಮಾಡಬೇಕಾಗತ್ತೆ. ತುಂಬ ಸೂಕ್ಷ್ಮ ಗಿಡಗಳಿಗೆ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಸೋಸ್ಕೊಳ್ಳೋದು ಯಾಕೆ ಅಂದರೆ ಅದರಲ್ಲಿರುವಂಥ ಸಣ್ಣ ಕಣಗಳೆಲ್ಲ ಕಟ್ಕೊಬಿಡತ್ತೆ ಅಂತ ನಾವು ಅಲ್ಲಿ ಸೋಸ್ಕೋಬೇಕಾಗತ್ತೆ. ನೋಡ್ಬೋದು, ಇದನ್ನು ನೀವು ಮತ್ತೆ ದಿನ ಬಿಟ್ಟು ದಿನಕ್ಕೆ ಮಾಡಬೇಕಾಗತ್ತೆ. ಕೀಟಗಳು ಬಂದಾಗ, ಬರದೇ ಇರುವಾಗ ನಾವು ಇದನ್ನು 15 ದಿವಸಕ್ಕೆ ಒಂದು ಸಾರಿ ಮಾಡ್ತಾ ಬಂದರೆ ಆ ಕೀಟಗಳು ಬರೋದೇ ಇಲ್ಲ. ಬರೋದನ್ನು ಕೂಡ ನಾವು ಇದನ್ನು ತಪ್ಪಿಸ್ಬೋದು. ಹಾಗೆ ನೋಡಿ, ನಾನು ಎಲೆಯ ಅಡಿಭಾಗದಲ್ಲಿ ಮತ್ತು ಕೀಟಗಳು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಕಾಯಿಗಳಿಗೆ ಕೂಡ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ. ನಾವು ಕೆಮಿಕಲ್ನ ಈ ರೀತಿ ತರಕಾರಿ ಗಿಡಗಳಿಗೆಲ್ಲ ಸ್ಪ್ರೇ ಮಾಡೋದ್ರಿಂದ ನಾವು ಅದನ್ನು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಹಾಗಾಗಿ ಈ ರೀತಿ ಗಿಡಗಳಿಗೆ ನಾವು ಕೆಮಿಕಲ್ನ ಯೂಸ್ ಮಾಡದೇ ಇರೋದೇ ಒಳ್ಳೆಯದು. ಹಾಗಾಗಿ ಇದನ್ನು ನೀವು ಸ್ಪ್ರೇ ಮಾಡಬೇಕು. ಇದನ್ನು ಸ್ಪ್ರೇ ಮಾಡಿ ಮತ್ತೆ ಒಂದು ವಾರಕ್ಕೆ ಒಂದು 2-3 ಸಾರಿ ನೀವು ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ. ಕೀಟಗಳು ಬಂದಾಗ ನೆನಪಲ್ಲಿಟ್ಕೊಳ್ಳಿ, ಕೀಟಗಳು ಬಂದಾಗ ವಾರದಲ್ಲಿ 2 ಅಥವಾ 3 ದಿವಸ, ಇಲ್ಲ ಅಂದರೆ 15 ದಿವಸಕ್ಕೆ ಒಂದು ಸಾರಿ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ. ಹಾಗೆ ಇದು ನೋಡಿ, ಕೀಟಗಳು ಬರದೇ ಇರೋ ಟೈಮಲ್ಲಿ ಯಾವ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಕೀಟಗಳು ಬಂದಾಗ ಸ್ಟ್ರಾಂಗ್ ಆಗಿರೋದನ್ನು ಸ್ಪ್ರೇ ಮಾಡಬೇಕು. ಕೀಟಗಳು ಬರದೇ ಇರುವಾಗ ಅಷ್ಟೊಂದು ಸ್ಟ್ರಾಂಗಾಗಿ ಸ್ಪ್ರೇ ಮಾಡಿದರೆ ನಮ್ಮ ಮೊಗ್ಗು ಎಲ್ಲ ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ, ಮತ್ತು ಎಲೆಗಳು ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೋಡಿ, ನಾನು ಎಷ್ಟು ಪ್ರಮಾಣದಲ್ಲಿ ನೀರನ್ನು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಈ ಲಿಕ್ವಿಡನ್ನು ಬೆರೆಸ್ಕೊಂಡು ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ. ಇದನ್ನು ಈ ದಾಸವಾಳ ಗಿಡದಲ್ಲಿ ಮೊಗ್ಗು ಕಪ್ಪಾಗಿ ಉದುರೋದು, ಮತ್ತು ಈ ಕಪ್ಪು ಹೇನು, ಮತ್ತು ಈ ಗುಲಾಬಿ ಗಿಡಗಳಲ್ಲಿ ಸಣ್ಣ ಚುಕ್ಕಿ ಥರ ಆಗುತ್ತಲ್ಲ, ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ತುಂಬ ರೀತಿಯ ಕೀಟಗಳಿಗೆ ಕೂಡ ಬರುತ್ತೆ ಇದು. ಹಾಗೆ ನಾನು ಇದನ್ನು ನೀರ್ಸೋಣೆ ಗಿಡಕ್ಕೆ ಸ್ಪ್ರೇ ಮಾಡಲ್ಲ, ಯಾಕಂದರೆ ಇದು ಸ್ವಲ್ಪ ನಾವು ಸೋಪ್ ಪೌಡ್ರೆಲ್ಲ ಹಾಕಿರೋದ್ರಿಂದ ಅದು ಹೂ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಜ್ಜಿಗೆ ಕೂಡ ಹಾಕಿರ್ತೀವಲ್ಲ, ಹಾಗಾಗಿ ನೋಡಿ, ನಾನಿಲ್ಲಿ ದಾಸವಾಳ, ಗುಲಾಬಿ ಮತ್ತು ಸೇವಂತಿಗೆ, ಈ ರೀತಿ ಎಲ್ಲ ರೀತಿಯ ಗಿಡಗಳು, ತರಕಾರಿ, ಮೆಣಸು, ಈ ನಾವು ಮುರುಟು ಕುಡಿ ಆಗುತ್ತಲ್ಲ ಮೆಣಸು, ಮತ್ತು ಬದನೆಕಾಯಿ, ಟೊಮೆಟೊ ಹಣ್ಣಾಗೋದೇ ಇಲ್ಲ, ಆ ರೀತಿ ಹುಳ ಆಗಿಬಿಡತ್ತೆ. ಆ ರೀತಿ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ, ಆಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಣಸೆಲ್ಲ ಮುರುಟು ಕುಡಿ ಅದು ಫಂಗಸ್ಸಿಂದ ಆಗೋದು, ಆ ಫಂಗಸ್ಸಿಗೂ ಕೂಡ ಇದು ಬರುತ್ತೆ. ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ. ಒಂದು 15 ದಿವಸ 8 ದಿವಸಕ್ಕೆ ಮೆಣಸಿಗೆಲ್ಲ ಸ್ಪ್ರೇ ಮಾಡ್ತಾ ಬನ್ನಿ. ಹಾಗೆ ನೋಡಿ, ಕೊಲೆಂಚುಗಳು ಯಾಕೋ ತುಂಬ ಫಂಗಸ್ಸು ಮಣ್ಣಿಗೂ ಕೂಡ ಆಗಿ ಅದು ಕೊಳಿತಾ ಇತ್ತು. ಹಾಗಾಗಿ ಅದನ್ನು ನಾನು ನೀರನ್ನು ಬೆರೆಸ್ಕೊಂಡಿದ್ದೀನಲ್ಲ, ಅದೇ ಪ್ರಮಾಣದಲ್ಲಿ ಮಣ್ಣಿಗೂ ಕೂಡ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ಒಂದಷ್ಟು ಫಂಗಸ್ ಹೋಗುತ್ತೆ. ಇಲ್ಲಾಂದರೆ ಈ ರೀತಿ ಈಗ ತುಂಬ ಫಂಗಸ್ ಆಗಿಬಿಟ್ಟಿದೆ ಕೊಲೆಂಚು ಗಿಡಕ್ಕೆ, ಗಿಡ ಸತ್ತೇ ಹೋಗುತ್ತೆ. ಮುಂದಿನ ಸೀಸನ್ಗೆ ನಾವು ಆ ಗಿಡನೇ ಇರೋಲ್ಲ. ಹಾಗಾಗಿ ಮಣ್ಣಿಗೂ ಕೂಡ ನಾನು ಇದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಫಂಗಸ್ ಆದಾಗ ಮಾತ್ರ ಹಾಕ್ತಾಯಿದ್ದೀನಿ, ಮತ್ತು ಉಳಿದ ಟೈಮಲ್ಲಿ ಇದನ್ನು ಹಾಕಿಲ್ಲ. ಹಾಗೆ ಈ ಕೊಲೆಂಚು ಗಿಡಕ್ಕೆ ಕೂಡ ನಾನು ಇದನ್ನು ಸ್ಪ್ರೇ ಮಾಡಿದ್ದೀನಿ. ಫ್ರೆಂಡ್ಸ್, ಒಂದಷ್ಟು ಮಾಹಿತಿನ ಇದರಲ್ಲಿ ಹೇಳಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಏನಾದರೂ ಮರೆತರೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.